ನಿನ್ನೆ ಜೆಪಿ ನಡ್ಡಾ ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಭ್ರಷ್ಟಾಚಾರದ ಪಕ್ಷ, ಬಹಳಷ್ಟು ಜನ ಹೊರಗಡೆ ಇದ್ದಾರೆ, ಇನ್ನೊಂದು ಜನ ಜೈಲ್ ಮೇಲೆ ಇದ್ದಾರೆ, ಜೈಲ್ ಮೇಲೆ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಭ್ರಷ್ಟಾಚಾರ ಹೆಚ್ಚಾಗುತ್ತೆ ನಡ್ಡಾ ಹೇಳಿರುವಂತ. ಸಿ ಹಾಗಾದ್ರೆ ನಾನು ಕಾನೂನು ಪ್ರಕಾರ ಮಾಡೋದನ್ನ ವಿರೋಧ ಮಾಡಲ್ಲ. ಬಿಜೆಪಿಯವರು ಯಾರು ಶ್ರೀಮಂತರಿಲ್ವಾ? ಯಡಿಯೂರಪ್ಪ ಶ್ರೀಮಂತ ಅಲ್ವಾ? ಭ್ರಷ್ಟಾಚಾರ ಮಾಡಿಲ್ವಾ? ವಿಜಯೇಂದ್ರ ಭ್ರಷ್ಟಾಚಾರ ಮಾಡಿಲ್ವಾ? ಅವ್ರನ್ನೆಲ್ಲ ಯಾಕೆ ರೈಡ್ ಮಾಡಲ್ಲ? ಯಾಕ್ರಿ ಮಾಡಲ್ಲ? ಶೋಭಾ ಕರಂದ್ಲಾಜೆ ಯಾಕೆ ರೈಡ್ ಮಾಡಲ್ಲ? ಬಸವರಾಜ ಬೊಮ್ಮಾಯಿನ ಯಾಕೆ ರೈಡ್ ಮಾಡಲ್ಲ? ಅಶೋಕನ್ ಯಾಕೆ ರೈಡ್ ಮಾಡಲ್ಲ? ಮಾಡ್ಲಿ, ಅವ್ರನ್ನು ಮಾಡ್ಲಿ, ನಮ್ಮನ್ನು ಮಾಡಿ. ಮಾಡಬೇಡಿ ಅಂತ ಹೇಳಲ್ಲ ನಾನು. ಕಾನೂನು ರೀತಿ ಕ್ರಮ ತಗೊಳ್ಳಿ. ಯಾರೇ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ, ಡಿಸ್ಪ್ರಪೋರ್ಷನೇಟ್ ಆಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ, ಬಟ್ ಎಲ್ಲರ ಮೇಲೂ ತಗೊಳ್ಳಿ. ಒಬ್ರು ಕೆಲವ್ರು ಮಾತ್ರ ತಗೊಂಡು ಇನ್ ಬೇರೆಯವ್ರನ್ನೆಲ್ಲ ಬಿಟ್ಬಿಡೋದು ಇದೆಯಲ್ಲ, ಅದು ಮಾಡಬೇಡಿ ಅಂತ ಹೇಳೋದು. ಕಾಂಗ್ರೆಸ್ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದೆ ಟಿಕೆಟ್ ವಿಚಾರದಲ್ಲಿ. ಯಾರು ಹೇಳಿದ್ರು? ಈಶ್ವರಪ್ಪ ಹೇಳ್ತಾರೆ. ನಾನು ಈಶ್ವರಪ್ಪನ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ಅವನಿಗೆ ಬ್ರೈನ್ಗೂ ನಾಲ್ಗಿಗೂ ಲಿಂಕ್ ಇಲ್ಲ, ಅದಕ್ಕೆ ಮಾತಾಡೋದು. ಅದೇ ರೀತಿ ಹೋದ ಅಸೆಂಬ್ಲಿನಲ್ಲೂ ಹೇಳಿದ್ರು ಯಡಿಯೂರಪ್ಪ 136 ಸೀಟ್ ಗೆದ್ದು. ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬರಲ್ಲ ಅಂತ ಹೇಳಿದ್ರು. ನಾವು ಎಷ್ಟು ಗೆದ್ದೋ? 136 ಗೆದ್ದು. ಮತ್ತೆ ಯಡಿಯೂರಪ್ಪನವರು ಹೇಳೋದಿಲ್ಲ, ಯಾವಾಗ ಶಾಸ್ತ್ರ ಕಲ್ತ್ಕೊಂಡಿದಾರಂತೆ. 5ನೇ ಯಾಕೆ ಹೇಳೋದು ನಾವು? ಅವರು ಹೇಳ್ತಾರ ಯಾವ್ಯಾವ ಗೆಲ್ತೀವಿ ಅಂತ. ನಾವು 20 ಸೀಟ್ ಗೆದ್ದೇ ಗೆಲ್ತೀವಿ, ಶಿವಮೊಗ್ಗನೂ ಗೆಲ್ತೀವಿ. ನಾವು ವಿ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ನೆಗೆಟಿವ್ ಥಿಂಗ್ಸ್. ಗೊತ್ತಾಯ್ತಾ? ನಮ್ಮ ಶಕ್ತಿ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರೋದು. ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೀವಿ ಅಂತ ನಂಬಿಕೆ ಇಟ್ಕೊಂಡಿರೋದು. ನಾವು ಈಶ್ವರಪ್ಪ ನಿಂತ್ಕೊಂಡವ್ರೆ, ಅದ್ರ ಮೇಲೆ ನಾವು ನಂಬಿಕೆ ಇಲ್ಲ. ಸರ್ಕಾರದ ಖಜಾನೆ ಖಾಲಿ ಆಗಿರುವಂತ ಎಲ್ಲಿ ಖಾಲಿ? ಪ್ರದರ್ಶನ ಮಾಡಿದ್ದಾರೆ, ಅದಕ್ಕೋಸ್ಕರ ಚೌಕ್ ಪ್ರದರ್ಶನ ಮಾಡಿರುವಂತದ್ದು ಅಂತ ಹೇಳಿದ್ದಾರೆ. ಎಲ್ಲಿ ಖಜಾನೆ ಖಾಲಿ ಆಗಿದೆ? ಯಾರು ಹೇಳಿದ್ರು ಖಜಾನೆ ಖಾಲಿ ಆಗಿದೆ ಅಂತ? ಯಾರಪ್ಪ? ಹೆಂಗೆ? ಆನ್ ವಾಟ್ ಗ್ರೌಂಡ್ಸ್? ಟೆಲ್ ಮಿ. ಡಿಡ್ ಯು ಆಸ್ಕ್ ದಿಸ್ ಕ್ವಶನ್? ಆನ್ ವಾಟ್ ಗ್ರೌಂಡ್ಸ್ ಯು ಆರ್ ಟೆಲಿಂಗ್ ದಟ್ ಟ್ರೆಜರಿ ಇಸ್ ಎಂಪ್ಟಿ ಅಂತ ಕೇಳ್ದ? ಯಾವ ಆಧಾರದ ಮೇಲೆ ಹೇಳ್ತಾರೆ? 36,000 ಕೋಟಿ ರೂಪಾಯಿ ಸರಿ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ. ಮುಂದಿನ ಬಜೆಟ್ ನಲ್ಲಿ 52,009 ಕೋಟಿ ಇಟ್ಟಿದ್ದೀವಿ. 120,000 ಜಾಸ್ತಿ ಕೊಟ್ಟಿದ್ದೀವಿ. ಇವ್ರ ಡಿಪಾರ್ಟ್ಮೆಂಟ್ಗೆ 7,500 ಜಾಸ್ತಿ ಕೊಟ್ಟಿದ್ದೀವಿ. ಹೆಂಗೆ ಖಜಾನೆ ಖಾಲಿ? 120 ಲಕ್ಷ ಬಜೆಟ್ ನೋಡಿದ್ದೀರ ನೀವು? ಕುಮಾರಸ್ವಾಮಿ ಗೊತ್ತಂತ ಬಜೆಟ್ 1,20,000 ಕೋಟಿ ಡೆವಲಪ್ಮೆಂಟ್ಗೆ ಇಟ್ಟಿದ್ದೀವಿ. ಡೆವಲಪ್ಮೆಂಟ್ ವರ್ಕ್ಸ್ಗೆ ದುಡ್ಡು ಇಟ್ಟಿದ್ದೀವಿ. ಎಲ್ಲಿ ಖಾಲಿ ಆಗಿದೆ? ನಿಲ್ಲಿಸಿದೀವ ಯಾವ್ದಾದ್ರು ಕೆಲಸ? ಸುಮ್ಮನೆ ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳಿದ್ರೆ ಅವನ್ನೆಲ್ಲ ನೀವು ಕೇಳ್ಕೊಬಂದು ನನಗೆ ಕೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.